ರಾಗಿ ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಮೇಲೆ ಹಾಕಂತಿದ್ರೆ ಎಂತ ನೀರಿದೆ ಶೀತ ಕೆಮ್ಮು ಏನಾಗಿದ್ರು ಬಹಳ ಬೇಗ ಹುಷಾರಾಗುತ್ತೆ ಈ ಚಟ್ನಿ ಪುಡಿಗೆ. ರಾಗಿ ರೊಟ್ಟಿ ಅಂದ್ರೆ ಬಹಳ ಹೊಂದಿಕೆ ಇದು. ಅದ್ರ ಎಲ್ಲಾ ಕನ್ನಡ ಜನತೆಗೆ ನಮ್ಮ ನಮಸ್ಕಾರಗಳು. ಅವತ್ತಿನ ಕಾಲದಾಗೆ ಈಗ ಬಾಳ್ತಿರಾದಾಗ ನಮ್ಮ ಅಮ್ಮರು ಇವನ್ನ ವಿಶೇಷವಾಗಿ ಅದನ್ನ ಡೈಲಿ 3 ಹೊತ್ತು ಬಿಸಿ ಬಿಸಿ ಅನ್ನದ ಮೇಲೆ ಚಪಾತಿ ಮೇಲೆ ಹಾಕೊಡೋರು. ಬಿಸಿ ಬಿಸಿ ನೀರು ಕುಡಿದು ಚಟ್ನಿ ಪುಡಿ ತಿಂದ್ರೆ ಶೀತ ಕೆಮ್ಮು ನೆಗಡೆ ಮಕ್ಕಳಿಗಾಗ್ಲಿ ನಮಗಾಗ್ಲಿ ಯಾವತ್ತೂ ಆಗಿಲ್ಲ. ಅದು ಆರೋಗ್ಯಕ್ಕೆ ಒಳ್ಳೇದು. ಈಗಲೂ ತಿನ್ಬೇಕೆಲ್ಲಾರು. ಆವಾಗಿನ ಕಾಲದ ಏನಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದು. ಅದು ಒಂದ್ಸರಿ ತಿಂದು ನೋಡ್ರಿ, ಮಾಡಿ ನೋಡ್ರಿ, ಅದ್ರದ್ದೇನು ರುಚಿ ನಿಮಗೆ ಗೊತ್ತಾಗುತ್ತೆ. ಈ ಚಟ್ನಿ ಪುಡಿ ಇಷ್ಟೆಲ್ಲ ಹಾಕಬೇಕಂದ್ರೆ 1/4 kg ಕೊಬ್ಬರಿ ಎಲ್ಲ ಹೆಚ್ಚಿದ್ದೀವಿ. ಆ 1/4 kg ಕೊಬ್ಬರಿಗೆ 100 ಗ್ರಾಮ್ ಕಡಲೆ ಹಾಕಿದ್ದೀವಿ, 100 ಗ್ರಾಮು ಸೀಗಡಿ ಹಾಕಿದ್ದೀವಿ, 1-2 ಚಮಚ ಖಾರ ಪುಡಿ ಹಾಕಿದ್ದೀನಿ, 1 ಚಮಚ ಉಪ್ಪು, 1-2 ಚಮಚದಷ್ಟು ಬೆಳ್ಳುಳ್ಳಿ. ಇಷ್ಟೆಲ್ಲ ಇದಕ್ಕೆ ಹಾಕಿದರೆ ಚೆನ್ನಾಗಿರ್ತೈತೆ. ಇದೊಂದು ತಿಂಗಳು ಇಟ್ಟರು ಏನಾಗಲ್ಲ. ಫ್ರಿಜ್ ಒಳಗೆ ಇಟ್ಕೊಳ್ರಿ. ಇದಕ್ಕೆ ನೀರು ಬೀಳಿಸ್ಬಾರ್ದು. ಆಮೇಲೆ ಇದಕ್ಕೆ ಎಣ್ಣೆ ಗಿಣ್ಣೆ ಎಲ್ಲ ಹಾಕ್ಬಾರ್ದು. ಆರಾಮಾಗಿ ಇದನ್ನು 1 ತಿಂಗಳು ಇಟ್ಕೊಂಡು ಊಟ ಮಾಡ್ಬೋದು. ಸಣ್ಣ ಉರಿ ಇಟ್ಕೊಂಡು ಒಂದು 5 ಗ್ರಾಮ್ ಬಾಣಲೆಯಲ್ಲಿ ಇವನ್ನ ಸೀದಂಗೆ ನೀಟಾಗಿ ಉರಿಬೇಕು. ನೋಡಿ ಉರಿತಾ ಇದ್ದೀಗ. ಇವು ಸಣ್ಣ ಸೀಗಡಿ, ಅದಕ್ಕಾಗಿ ಇವು ಜಾಸ್ತಿ ಬಿಸಿ ಆಗಬಾರ್ದು, ಕೆಂಪಗಾದರೆ ಸಾಕು. ಇದನ್ನು ಯಾವತ್ತೂ ತಿಂದಿಲ್ಲಪ್ಪ ಅಂದು ಸ್ವಲ್ಪ ತಿಂದ್ರೆ ಮತ್ತೆ ಇದು ಬೇಕಂತ ತಿನ್ಬೇಕು. ಹಂಗೆ ಚೆನ್ನಾಗಿ ಮಾಡಬೇಕು. ಹಸಿ ಬಿಸಿ ಉರಿಬಾರ್ದು. ಇದರ ದೊಡ್ಡ ಸೀಗಡಿ ಇರ್ತವೆ, ಆ ದೊಡ್ಡವರು ಸ್ವಲ್ಪ ಜಾಸ್ತಿ ಹುರಿದು ನಡೀತೈತೆ. ಈ ಭಾಳ ನೈಸ್ ಅದಾವಲ್ಲ, ಹಂಗಾಗಿ ಒಂದೇ ಸಮ ಆಡಿಸಿ ಒಂದೇ ಲೆವೆಲ್ ಉರಿಬೇಕು. ಕೆಂಪಗಾದರೆ ಸಾಕು ಸೀಗಡಿ. ಘಮ 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 ಅಂತ ನೋಡಿದ್ರು. ಮೊದಲು ಒಣ ಕೊಬ್ಬರಿ ಹಾಕಿ ಪುಡಿ ಮಾಡಿ ಅದನ್ನು ತಗೊಂಡು ಕಡಲೆ ಹಾಕಿ ಪುಡಿ ಮಾಡಿ ಆಮೇಲೆ 2 ಮಿಕ್ಸ್ ಮಾಡಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಖಾರ ಪುಡಿ ಹಾಕಿ 1 ರೌಂಡ್ ಹಾಕಿದರೆ ಲಾಸ್ಟ್ಗೆ ಸೀಗಡಿ ಉದ್ರ. ನೋಡಿ ಎಲ್ಲ ಪುಡಿ ಎಲ್ಲ ಲೆವೆಲ್ ಆದ ಕಡಲೆ ಕೊಬ್ಬರಿ ಅಷ್ಟು ಉಪ್ಪಿದ್ರಾಗ ಹಾಕಿ 1 ರೌಂಡ್ ಆಡಿಸ್ತೀನಿ. ಯಾಕಂದ್ರೆ ಹತ್ಬೇಕಲ್ಲ ಕಡ್ಲಿಗೆ ಕೊಬ್ಬರಿಗೆ. ಇದನ್ನೀಗ ಕೊತ್ತಂಬರಿ ಸೊಪ್ಪು ಇದೆಲ್ಲ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಖಾರ ಪುಡಿ ಹಾಕಿ ಒಂದು ಸ್ವಲ್ಪ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ಹಾಕ್ತೀನಿ. ಈಗ ಚಟ್ನಿ ಪುಡಿ ಹಾಕೋಣ. ಈಗ ಭಾಳ ನೈಸ್ ಅದಾವೆ, ಅದಕ್ಕೆ ಒಂದು ಸ್ವಲ್ಪ ಒಂದೇ ರೌಂಡ್ ಹಾಕಿ ಇದಕ್ಕೆ ಬೆರೆಸ್ತೀನಿ ಎಲ್ಲ. ಚಟ್ನಿ ಯಾಕೆ ಒಂದು ಇದಕ್ಕೆಲ್ಲ ಈ ಕೊಬ್ಬರಿ ಜೊತೆಗೆಲ್ಲ ಹಾಕಿದ್ರೆ ಸೀಗಡಿ ಭಾಳ ಇದಾಗ್ತವೆ. ಅದಕ್ಕೆ ಚಟ್ನಿ ಪುಡಿ, ಸೀಗಡಿ ಚಟ್ನಿ ಪುಡಿ ರೆಡಿ ಆಗ್ತದೆ. ಇದನ್ನು ಡಬ್ಬಿಗೆ ಹಾಕಿ ದಿನ ಅರ್ಜೆಂಟಿಗೆ ಬೇಕು, ಇದು ಇಷ್ಟವಾದವ್ರಿಗೆ ಬೇಕು. ರಾಗಿ ರೊಟ್ಟಿ ಮಾಡ್ಕೊಂಡು ತಿಂದ್ರೆ ಭಾರಿ ಒಳ್ಳೆ. ಚಪಾತಿ, ರಾಗಿ ರೊಟ್ಟಿ, ಜೋಳ ರೊಟ್ಟಿ, ಅಕ್ಕಿ ರೊಟ್ಟಿ, ಆಮೇಲೆ ಅನ್ನದ ಮೇಲೆ, ಅವಲಕ್ಕಿ ಮೇಲೆ, ಉಪ್ಪು ಅದ್ರ ಮೇಲೆ ಬೇಕಾದ್ರೆ ಹಾಕೊಂಡು ತಿನ್ಬೋದು. ಮನ್ಯಾಗ ಮಾಡಿರಿ, ಒಂದ್ಸರಿ ನೋಡ್ರಿ. ಈಗ ನಾವು ಮಾಡಿದ್ವಿ ಒಂದು ನೀವು ನೋಡಿದ್ರೆ ಅಷ್ಟೇ, ಟೇಸ್ಟ್ ನೋಡ್ಬೇಕು. ನೀವು ಮಾಡಿ ನೋಡ್ರಿ, ಇನ್ನೊಂದು ಸರಿ ಬೇಕಂದು ಮಾಡ್ತೀರ. ಮಕ್ಕಳಿಗೆಲ್ಲ ಕೊಡ್ರಿ, ನಿಮ್ಮ ಮನೆಗೆ ಬಾಣ್ತಿಯರಿದ್ರು ಕೊಡ್ರಿ, ರುಚಿ ಇರ್ತಾವೆ. ರಾಗಿ ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಮೇಲೆ ಹಾಕಂತಿದ್ರೆ ಎಂತ ನೀರಿದೆ ಶೀತ ಕೆಮ್ಮು ಏನಾಗಿದ್ರು ಬಹಳ ಬೇಗ ಹುಷಾರಾಗುತ್ತೆ ಈ ಚಟ್ನಿ ಪುಡಿಗೆ. ರಾಗಿ ರೊಟ್ಟಿ ಅಂದ್ರೆ ಬಹಳ ಹೊಂದಿಕೆ ಇದು. ಅದ್ರ ಮೇಲೆ ತುಪ್ಪ ಆಗಲಿ, ಮೊಸರಾಗಲಿ, ಬೆಣ್ಣೆ ಆಗಲಿ ಹಾಕ್ಯಂಡು ತಿನ್ಬೇಕು. ಬಿಸಿ ಬಿಸಿ ರಾಗಿ ರೊಟ್ಟಿ. ಯಾವ ಹೋಳಿಗೆ ತುಪ್ಪ ಇದ್ರ ಮುಂದಿಲ್ಲ. ಎಂಥ ಜ್ವರ ಬಂದರೂ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನಿಸ್ತತೆ. ಜ್ವರಕ್ಕೂ ಏನು ತೊಂದರೆ ಇಲ್ಲ, ಏನಾಗಲ್ಲ. ಆರಾಮಾಗೆ ಮಾಡ್ಕೊಂಡು ಊಟ ಮಾಡ್ರಿ, ಒಂದ್ಸರಿ ಮಾಡಿ ನೋಡ್ರಿ. ಈಗ ನೋಡವ ಚಟ್ನಿ ಪುಡಿ ರೆಡಿ ಆಗೈತೆ. ಸ್ವಲ್ಪ ಟೇಸ್ಟ್ ನೋಡು. ಇಡು ಸ್ವಲ್ಪ ಚೂರು ಹಾಕ್ರಿ. ತಗ ಸ್ವಲ್ಪ ನೋಡಿ ಹಂಗೆ ಉಪ್ಪು ಖಾರ. ಬಹಳ ಟೇಸ್ಟಿ ಆಗಿದೆ. ಸಿಗಡಿ ಚಟ್ನಿ ಪುಡಿ ಬಹಳ ಚೆನ್ನಾಗಿದೆ. ರಾಗಿ ರೊಟ್ಟಿ ಮೇಲೆ ಹಾಕೊಂಡ್ ತಿಂದ್ರಂತೂ ಏನಪ್ಪ ಮತ್ತೆ ಮತ್ತೆ ಮಾಡೋಣ ಅನ್ಸುತ್ತೆ. ಬಹಳ ರುಚಿಯಾಗಿದೆ. ಯಾವಾಗ ನಮ್ಮ ಹಳ್ಳಿ ಅಡಿಗೆ ಅಂದ್ರೆ ನೀರುಳ್ಳಿ ಇಲ್ಲ ಅಂದ್ರೆ ಸಾರು ಮಾಡ್ತಿರ್ಲಿಲ್ಲ, ಬೆಳ್ಳುಳ್ಳಿ ಇಲ್ಲ ಅಂದ್ರೆ ಸಾರು ಮಾಡ್ತಾರೆ. ನೀರುಳ್ಳಿ ಹಾಕಿದ್ರೆ ನೀರೆಲ್ಲ ಸಾರು ಅಂತೆ, ಬೆಳ್ಳುಳ್ಳಿ ಹಾಕಿದ್ರೆ ಬೆಳ್ಳೆಲ್ಲ ಸಾರು ಅಂತೆ. ಆ ಬೆಳ್ಳುಳ್ಳಿ ಟೇಸ್ಟ್ ಚಟ್ನಿ ಪುಡಿಗಾಗ್ಲಿ ಒಂದ್ ಯಾವ್ದಕ್ಕಾಗ್ಲಿ ಅದೇ ಮುಂದು. ಬಹಳ ರುಚಿಯಾಗಿದೆ. ಬೆಳ್ಳುಳ್ಳಿ ಹಾಕಿದ್ರೆ ಬೆಳ್ಳೆಲ್ಲ ಸಾರು, ನೀರುಳ್ಳಿ ಹಾಕಿದ್ರೆ ನೀರೆಲ್ಲ ಸಾರು. ಅಲ್ಲಿ ಒಂದ್ಸತಿ ಮಾಡಿ ನೋಡ್ರಿ, ಏನ್ ಅನ್ಸುತ್ತೋ ತಿಳಿಸ್ರಿ.
ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು.